ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ನಾನು ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಕ್ಕೆ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಧನಸ್ಸು ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ನಾವು ಧನಸ್ಸು ರಾಶಿಯವರಿಗೆ ಏನೇನು ಫಲಗಳಿದೆ ಅಂತ ನೋಡೋದಾದ್ರೆ, ಇಲ್ಲಿ ನನಗೆ ಅನಿಸ್ತಿರುವಂತದ್ದು ಕುಜಗ್ರಹ ಉತ್ತಮವಾಗಿರುವಂತ ಪ್ಲೇಸ್ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವಂತದ್ದು. ಫೈನಾನ್ಷಿಯಲ್ ಲಾಭ ಖಂಡಿತವಾಗ್ಲೂ ಆಗುತ್ತೆ. ನೀವು ಬಿಸ್ನೆಸ್ ಮಾಡ್ತೀರಿ, ಜಾಬ್ ಅಲ್ಲಿ ಇರಿ, ಯಾವುದೋ ಒಂದಲ್ಲಿರಿ, ಸಡನ್ ಆಗಿ ಒಂದು ಫೈನಾನ್ಷಿಯಲ್ ಗೇನ್ಸ್ ನಿಮ್ಗೆ ಆಗೋ ಸಾಧ್ಯತೆಗಳಿರುತ್ತೆ. ಬಹಳ ಅನುಕೂಲ ಆಗುತ್ತೆ. ಹೇಗೆ ನಿಮಗೆ ಉತ್ತಮವಾಗಿರುವಂತಹ ಪ್ರೋಗ್ರೆಸ್ ನ ನೋಡ್ತೀರಾ, ಫೈನಾನ್ಷಿಯಲ್ ಫ್ಲೋಗೆ ರಿಲೇಟೆಡ್ ಆಗಿರುವಂತೆ. ಇಲ್ಲಿ ಕುಜಗ್ರಹ ನಮಗೆ ಹಣಕಾಸಿನ ಲಾಭ, ಅಭಿವೃದ್ಧಿನ ತಂದುಕೊಡ್ಬೋದು, ಸಡನ್ ಗೇನ್ಸ್ ನ ತಂದುಕೊಡ್ಬೋದು. ಇವೆಲ್ಲ ಸಾಧ್ಯತೆಗಳ ಜೊತೆಯಲ್ಲಿ ಧನಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಸರ್ ತುಂಬಾ ಜನ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸರ್ ಇದಿಲ್ಲ ಅಂತ ಹೇಳ್ತಿರ್ತಾರೆ. ಜಾತಕದಲ್ಲಿ ನೋಡ್ಕೊಳ್ಳಿ, ಗೋಚಾರದಲ್ಲಿ ಗುರುಗ್ರಹ ಸಪ್ತಮ ಬಂದ 100% ಆರೋಗ್ಯದಲ್ಲಿ ಬದಲಾವಣೆಗಳು ಆಗತ್ತೆ. ಸಡನ್ ಚೇಂಜಸ್, ಒಂದು ಉಲ್ಬಣ ಆಗೋದ್ರಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳಿವೆ. ಇನ್ನು ಸಾಲಕ್ಕೆ ಸಂಬಂಧಪಟ್ಟಿದಂತೆ ಖಂಡಿತವಾಗಲೂ ಬಗೆಹರಿಸ್ಕೊಳ್ಳೋಕೆ ಒಂದು ಹೊಸ ದಾರಿ ಸಿಗುತ್ತೆ. ಸಾಲದಲ್ಲಿ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ. ಸರ್ ನನಗೆ ಸಾಲದಿಂದ ಯಾವಾಗ ಹೊರಗಡೆ ಬರ್ತೀನಿ ಹೇಳಿ ಸರ್ ಅಂತಾರೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಟೈಮ್ ಪೀರಿಯಡ್ ಬೇಕು. ನೋಡಿ, ಎಲ್ಲಾರು ದೇವಸ್ಥಾನಗಳಿಗೆ ಹೋಗೋದು, ಪೂಜೆಗಳನ್ನ ಮಾಡಿಸೋದು ಸಾಲ ತೀರ್ಲಿ ಅಂತ, ಆ ತರದಲ್ಲೂ ಅದೊಂದು ಮನಸ್ಸಿಗೆ ಸಮಾಧಾನ. ದೇವಸ್ಥಾನ ಅನ್ನೋದು ಆಧ್ಯಾತ್ಮಿಕ ಶಕ್ತಿ ಇರುವಂತಹ ಕೇಂದ್ರ. ಅದು ಸಾಲ ತೀರ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಈಗ ದೇವರು ನಮಗೆ ಮೆದುಳನ್ನು ಕೊಟ್ಟು ಆಲೋಚನಾ ಶಕ್ತಿ, ವಿಚಕ್ಷಣ ಜ್ಞಾನವನ್ನು ಕೊಟ್ಟಿರೋದು ಯಾಕೆ ಅಂತಂದ್ರೆ ಯೋಚನೆ ಮಾಡುವಂತ. ನಾವು ಯೋಚನೆ ಮಾಡಿದ್ರೆ ಬರೀ ನಾವು ದೇವರಿಗೆ ಕೈ ಮುಗಿತಿದ್ರೆ ಪೂಜೆ ಮಾಡ್ತಿದ್ರೆ ಸರಿ ಆಗಲ್ಲ. ಅಫ್ಕೋರ್ಸ್ ಮಂತ್ರ ಜಪಗಳಿಂದ, ಗ್ರಹಗಳಿಂದ ಪರಿಣಾಮ ಕಡಿಮೆ ಆಗಿದೆ. ಇದು ಯಾವ್ದಕ್ಕೆ ಎಗೇನ್ ನಮ್ಮ ಮನಃಶಾಂತಿಗೋಸ್ಕರ. ಈ ಬಗೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನೀವು ಇನ್ನೊಂದ್ ಕಡೆ ಬಿಸ್ನೆಸ್ ಮಾಡೋ, ಇನ್ನೊಂದು ವ್ಯವಹಾರ ಮಾಡೋ, ಅದನ್ನ ಹಣ ತಂದು ಇದಕ್ಕೆ ಹಾಕಿ ಸಾಲ ತೀರಿಸುವಂತ ಕೆಲಸ ಮಾಡಬೇಕೆ ಹೊರತು ಕೊರಗೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಟೈಮ್ ಫೇವರಬಲ್ ಆಗಿದ್ರೆ ಜಾತಕದಲ್ಲಿ ಈ ತರ ಇನ್ವೆಸ್ಟ್ಮೆಂಟ್ ಗಳಿಗೆ ಯೋಚನೆ ಮಾಡಿ. ಸಾಲವನ್ನು ತೀರ್ಸೋಕೆ ನಿಮಗೆ ಭಗವಂತ ನೇರವಾಗಿ ಬಂದಿಲ್ಲ ಅಂದ್ರೂ ನಿಮಗೆ ಒಂದು ಅವಕಾಶವನ್ನ ಒದಗಿಸ್ತಾನೆ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಪ್ರಾಪರ್ಟಿ ಖರೀದಿ ಆಗುತ್ತೆ. ಅದು ಲ್ಯಾಂಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಪ್ರಾಪರ್ಟಿ ಖರೀದಿ ಖಂಡಿತವಾಗ್ಲೂ ಆಗುತ್ತೆ. ಪಂಚಮ ಸ್ಥಾನವನ್ನು ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಪ್ರಗತಿ, ಅನ್ಕೊಂಡ ಸ್ಕೋರ್ ಸಿಗುವಂತ ಸಾಧ್ಯತೆ ಇದೆ. ಆಮೇಲೆ ವಿವಾಹದ ಸಾಧ್ಯತೆ ಅತಿ ಹೆಚ್ಚು ಧನುಸು ರಾಶಿಯವರಿಗಿದೆ ಈ ವರ್ಷದಲ್ಲಿ. ಜಾತಕದಲ್ಲಿ ನಿಮಗೆ ಒಳ್ಳೆ ದಶೆ ನಡೀತಿದೆ ಅನ್ಕೊಳ್ಳಿ, ಖಂಡಿತವಾಗ್ಲೂ ಸಹ ನಿಮಗೆ ವಿವಾಹದ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಸಂಬಂಧ ಬರುತ್ತೆ. ಆಮೇಲೆ ಸೆಕೆಂಡ್ ಮ್ಯಾರೇಜ್ ಕೂಡ ಅವಕಾಶ ಇರುತ್ತೆ. ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತೀರಿ, ಒಳ್ಳೆ ಸಂಬಂಧ ಬರ್ಬೋದು.
ಕೆಲವು ಕಾರಣ ದಂಪತಿಗಳು ಯಾವ್ದಾದ್ರು ಕಾರಣದಿಂದ ದೂರ ಆಗಿದ್ರೆ, ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆ ಇಲ್ಲದೆ ಕೋರ್ಟ್ ಮೆಟ್ಟಿಲಿರ್ತಾರೆ ಅನ್ಕೊಳ್ಳಿ, ಅಂತವ್ರು ಕೂಡ ಆ ಈ ಒಂದು ಟೈಮ್ ಪೀರಿಯಡ್ ಒಂದಾಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಅನಿರೀಕ್ಷಿತ ಧನಲಾಭದ ಬಗ್ಗೆ ನಾನು ಹೇಳಿದ್ದೀನಿ. ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪ್ರಗತಿ ಖಂಡಿತವಾಗಿ ಒಂದು, ಬಟ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ಇಶ್ಯೂಸ್ ಇರುತ್ತೆ ಈ ಧನುಸು ರಾಶಿಯವರಿಗೆ. ಬಟ್ ಉದ್ಯೋಗ ಪ್ರಾಪ್ತಿಗೆ ಹೊಸ ಉದ್ಯೋಗ ಪ್ರಯತ್ನ ಮಾಡ್ತಿದ್ರೆ, ಉದ್ಯೋಗ ಬಿಟ್ಟು ಬಿಸ್ನೆಸ್ ಮಾಡ್ತಿರೋರಿಗೆ ಅಥವಾ ಬಿಸ್ನೆಸ್ ನ ಬಿಟ್ಟು ಉದ್ಯೋಗಕ್ಕೆ ಹೋಗ್ತಿರೋರಿಗೆ ಎಲ್ಲಾರು ಕೂಡ ಧನುಸು ರಾಶಿಯವರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಅವಕಾಶಗಳು ಬರುತ್ತೆ, ಸರಿಯಾದ ಅವಕಾಶವನ್ನ ನೀವು ಬಳಸ್ಕೋಬೇಕು. ಇಷ್ಟು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಇದೆ.